ಚಿಕ್ಕಂದಲ್ಲಿ ಗೊತ್ತಿರೋ ವಿಷಯನೇ ನಿಮಗೆ. ನಾವು ಆಡ್ದಿರೋ ಆಟ ಏನಿಲ್ಲ. ನಮ್ಮ ಜನ್ರೇಷನ್ ಇದೆಯಲ್ಲ, ಎಲ್ಲ ಪೋಲಿ ಆಟ ಆಡ್ಕೊಂಡ್ಮೇಲೆ ನಾವು ಅಪ್ಪ ಆಗಿರೋದು. ದುಡ್ತಾರೆ, ಹೋಗು ಆಡು ಅಂತ. ಹಿಂದೆ ನಮ್ಮನ್ನು ಮನೆಗೆ ಎಳ್ಕೊಂಬರೋಕ್ಕೆ ಒದ್ದಾಡೋರು, ಈಗ ಹೊರಗೆ ತಳ್ಳಕ್ಕೆ ಒದ್ದಾಡ್ತಾರೆ ಅವ್ರ ಅಪ್ಪ ಅಮ್ಮ. ಆಮೇಲೆ ಸ್ಕೂಲ್ ಮಕ್ಕಳು ಶುರು ಆಗ್ತಾರೆ. 8 ಮಕ್ಕಳು, 16 ಮಕ್ಕಳು, 20 ಮಕ್ಕಳು, 60 ಮಕ್ಕಳು ತನಕ ಸ್ಕೂಲ್ ಮಕ್ಕಳು ಬಿಡ್ತೀನಿ. ಆಮೇಲೆ 1992 ಎಲ್ಲ ಜನ ಸೇರಿ ಸ್ನೇಕ್ ಶಾಮ್ ಅಂತ ಹೆಸರಿಡ್ತಾರೆ. ದುಡ್ಡಿಗೂ ಬೆಲೆ ಇತ್ತು, ಫುಡ್ಗೂ ಬೆಲೆ ಇತ್ತು. ಹೌದು. ಇವಾಗ ದುಡ್ಡಿಗೂ ಬೆಲೆ ಇಲ್ಲ, ಫುಡ್ಗೂ ಬೆಲೆ ಇಲ್ಲ. ಅದಕ್ಕೆ ಹೇಳೋದು, ಕೈಯಲ್ಲಿ ದುಡ್ಡಿರಬೇಕು, ಬಾಡಿಲಿ ಬ್ಲಡ್ ಇರಬೇಕು, ಬ್ರೈನಲ್ಲಿ ಬುದ್ಧಿ ಇರಬೇಕು. ನಿಮ್ಮಲ್ಲಿ ಶ್ರಾದ್ದ ಅಂತ ಗೊತ್ತಾಗ್ಲಿಲ್ಲ ನಮಗೆ, ಆಯ್ತು ಒಂದು ವಾರ ಬಿಟ್ಕೊಂಡೇ ಬನ್ನಿ ಅಂತ. ಈಗಿನ ಕಾಲದಲ್ಲಿ ಆ ಥರ ಮಾಡ್ತಾರಾ? ಶ್ರಾದ್ದನಾದ್ರೂ ಮಾಡಿ ನಿಮ್ಮಪ್ಪ ಸತ್ತಿಲಿ ಮುಚ್ಕೊಂಡು ದುಡ್ಡು ಕಟ್ಟು ಅಂತಾರೆ. ಒಟ್ಟಲ್ಲಿ ಹೇಳೋದಿಷ್ಟೇ, ನಿಮ್ಮ ಕೈ ಮುಗಿತೀನಿ, ಯಾರೇ ಆಗಲಿ ದಯವಿಟ್ಟು ಯಾರಿಗೂ ದುಡ್ಡು ಕೊಡ್ಸೋಕೆ ಹೋಗಲೇಬೇಡಿ, ಯಾರನ್ನೂ ನಂಬಲೇಬೇಡಿ. ಸೆಟ್ಲ್ಮೆಂಟ್ ಇಲ್ಲೇ, ಹಿಂದೆ ಇಲ್ಲವೇ ಇಲ್ಲ, ಇಲ್ಲೇ ಭಗವಂತ ಸೆಟ್ಲ್ಮೆಂಟ್ ಮಾಡ್ಬಿಡ್ತಾನೆ. ನೋಡ್ದಂಗೆ ಸರ್ ಹೇಳ್ತಾರೆ, ಇಸ್ಕೊಳ್ಳೋಕ್ಕಿಂತ ಕೊಟ್ಟು ನೋಡು. ನೀ 10 ರೂಪಾಯಿ ಕೊಡು, ಭಗವಂತ ನಿಂಗೆ 100 ರೂಪಾಯಿ ಕೊಡ್ತಾನೆ. ಒಳ್ಳೆ ಕೆಲಸಕ್ಕೆ ಉಪಯೋಗಿಸು. ಯಾವನ ಸಾಚ ಅಲ್ಲ ಪ್ರಪಂಚದಲ್ಲಿ, ಯಾವನನ್ನ ಸಾಚ ಎದೆ ತಟ್ಕೊಂಡು ಹೇಳ್ಬಿಡಿ ಸಾಚ ಅಂತ ನಾನು ಹೇಳ್ತೀನಿ. ಇವಾಗ ಎಲ್ಲ ಯೂಸ್ ಕೈಲೂ ಮೊಬೈಲ್ ನೋಡಿ, ಅಲ್ಲಿ ಯಾರಾದ್ರೂ ಒಳ್ಳೆ ನೀತಿ ಕಥೆಗಳು, ಒಳ್ಳೆ ಕಥೆಗಳು, ರಾಮಾಯಣ ಮಹಾಭಾರತ ನೋಡ್ತಿರ್ತಾರ, ಫ್ರಾಡ್ ಮೂವಿ ನೋಡ್ತಿರ್ತಾರ. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. RJ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನೀಗ ಮೈಸೂರಿನಲ್ಲಿದ್ದೀನಿ. ಮೈಸೂರಿನ ಸ್ನೇಕ್ ಶ್ಯಾಮ್ ಅವ್ರ ಜೊತೆ ಇದೆ. ಉರಗತಜ್ಞ, ಜಗತ್ಪ್ರಸಿದ್ಧ ವ್ಯಕ್ತಿ, ಸಮಾಜಮುಖಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ಆಪ್ತರಲ್ಲಿ ಆಪ್ತ ಮಿತ್ರ. ಅವರ ಬದುಕಿನ ಸೆಲೆ, ಅವರ ಬದುಕಿನ ನೆಲೆ, ನಡೆದು ಬಂದ ದಾರಿ ಎಲ್ಲವನ್ನು ಭಾವನಾತ್ಮಕವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ತವಕ. ನಮಸ್ಕಾರ ಶ್ಯಾಮ್. ನಮಸ್ತೆ ಜೋಶಿ ಅವರೇ, ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ನಿಮ್ಮಂಥವರೆಲ್ಲ ಆಶೀರ್ವಾದ ಇದ್ದರೆ ಎಲ್ಲ ಚೆನ್ನಾಗೇ ನಡೀತದೆ. ತಾಯಿ, ತಂದೆ, ಗುರು, ದೈವ ಆಶೀರ್ವಾದ, ಸ್ನೇಹಿತರದು ಪ್ರೀತಿ, ಹಾರೈಕೆ. ಸುಬ್ರಹ್ಮಣ್ಯ ಅಂತ ಇವ್ರ ಹೆಸರು, ಸ್ನೇಕ್ ಶ್ಯಾಮ್ ಅಂತ ಎಲ್ಲ ಕರೀತಾರೆ. ಸುಬ್ರಹ್ಮಣ್ಯನಿಂದ ಸ್ನೇಕ್ ಶ್ಯಾಮ್ ಆಗಿದ್ದು ಹೇಗೆ? ನನ್ನ ಜನನ 17/5/1967 ಮೈಸೂರಿನ ಚೆಲುವಾಂಬ ಡಾಕ್ಟರ್ ಕೌಲ್ ಗೌಡ್ ಅಂತ ಭಾರಿ ಫೇಮಸ್ ಡಾಕ್ಟರ್. ದೇವರು ಅವನ್ನೆಲ್ಲ ನೆನೆಸ್ಕೊಬೇಕು, ಆ ಥರ ಡಾಕ್ಟ್ರುಗಳು ಸಿಗಲ್ಲ. ನಮ್ಮ ತಾಯಿ ನಾಗಲಕ್ಷ್ಮಿ, ತಂದೆ ಸುಬ್ಬರಾವ್. ನಾನು ಚೊಚ್ಚಲ ಮಗು, ನನ್ನ ಹೊಟ್ಟೆಯಿಂದ ತೆಗೆಯುವಾಗ ಇಲ್ಲೊಂದು ಚಾಕು ಏಟು ಬಿದ್ದುಬಿಡುತ್ತೆ ಬೈ ಮಿಸ್ಟೇಕ್. ಯಾರು ಬೇಕು ಅಂತ ಮಾಡಲ್ಲ. ಡಾಕ್ಟ್ರುಗಳು ದೇ ಆರ್ ನಾಟ್ ಕಿಲ್ಲರ್ಸ್. ಸುಮ್ಮನೆ ಎಲ್ಲ ಗಲಾಟೆ ಮಾಡ್ತಾರೆ ಡಾಕ್ಟ್ರ್ ಮೇಲೆ, ಅದೇನು ಜೀವ ತೆಗೆಯುವಂತಿರಲಿಲ್ಲ. ಸಕಾಲಕ್ಕೆ ಕರ್ಕೊಂಡೋಗಿದ್ರೆ ನನಗೂ ಏಟು ಬೀಳ್ತಿರ್ಲಿಲ್ಲ. ಡಾಕ್ಟ್ರು ತಪ್ಪಲ್ಲ. ಆವಾಗ ತೆಗಿತಾರೆ. ನಮ್ಮ ತಂದೆ ಕೇಳ್ಕೊತಾರೆ, ಏನು ಈ ಥರ ಅಂದಾಗ, ಈ ಥರ ಆಗಿಬಿಟ್ಟಿದೆ ಸುಬ್ರಾಯರೇ. ನಮ್ಮಪ್ಪ ತಲೆ ಕೆಡಿಸ್ಕೊಳ್ಳಲ್ಲ. ರ್ಯಾಲಿ ಸೈಕಲ್, ನಮ್ಮಪ್ಪ ಟೀಚರು, ಅಮ್ಮ ಟೀಚರು. ಸೈಕಲ್ ಹೊಡ್ಕೊಂಡು ರಾತ್ರಿ ಮನೆಗೆ ಓಡಿ ಬರ್ತಾರೆ ಬೆಳಗಿನ ಜಾವ 4-4:15. ಸ್ನಾನ ಮಾಡಿ ನಮ್ಮ ಮನೆಯಲ್ಲಿ ಒಂದು ಬಾಲಸುಬ್ರಹ್ಮಣ್ಯನ ಫೋಟೋ ಇರುತ್ತೆ. ಆ ಫೋಟೋಗೆ ನೀನೇ ನೋಡ್ಕೊ, ನಮ್ಮ ಸಂಸ್ಕೃತಿ ಯಾರು ಕೈ ಬಿಟ್ಟರೆ ದೇವ್ರ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ. ಊದ್ಕಡ್ಡಿಲಿ
ಹಚ್ಚಿ ಪ್ರಾರ್ಥನೆ ಮಾಡ್ತಿರುವಾಗ ಆ ಫೋಟೋ ಬಿದ್ದೋಗ್ಬಿಡುತ್ತೆ. ಅವಾಗ ನಮ್ಮ ತಂದೆಯವರು ನಿನ್ನ ಹೆಸರೇ ಇಡ್ತೀನಿ ಅಂತ ಹಾರಕೆ ಹೊತ್ಕೊಂಡು, ನಾನು ಆ್ಯಕ್ಚುಲಿ ಆ ಹೆಸರು ಬರಲ್ಲ, ನನ್ನ ಮಖ ನಕ್ಷತ್ರಕ್ಕೆ ಬಾಯಿಂದ ಬರಲ್ಲ, ಮಾಯಿಂದ ಬರಬೇಕು. ಆವಾಗ ಬಾಲಸುಬ್ರಹ್ಮಣ್ಯ ಅಂತ ಹೆಸರಿಡ್ತಾರೆ. ಮಘ ನಕ್ಷತ್ರನ ಇದು? ಮಖ ನಕ್ಷತ್ರ. ಯಾವ ರಾಶಿ? ಸಿಂಹ. ಸಿಂಹರಾಶಿ, ಮಘ ನಕ್ಷತ್ರ. ಎರಡು ಬರುತ್ತೆ, ಆಶ್ಲೇಷ ಮಖ ಸಂಧಿ ಬರುತ್ತಂತ. ದುರ್ಗಣಿತದ ಪ್ರಕಾರ ತೊಗೊಂಡ್ರೆ ಮಖ ಬರುತ್ತೆ, ಸಿದ್ಧಾಂತದ ಪ್ರಕಾರ ತೊಗೊಂಡ್ರೆ ಆಶ್ಲೇಷ ಬರುತ್ತೆ ಆ ಥರ. ಸೊ ಈ ಥರ ಇರುವಾಗ ಬರ್ತಾರೆ, ಮನೆಗೆ ಬಂದಾಗ ಡಾಕ್ಟ್ರು ಹುಷಾರಾಗಿದ್ದಾನೆ, ಏನು ತೊಂದರೆ ಇಲ್ಲ ಅಂತಾರೆ. ಆವಾಗ ನಮ್ಮ ತಾತ ಸತ್ಯನಾರಾಯಣ ಶಾಸ್ತ್ರಿಗಳಂತ ಈಶ್ವರನ ದೇವಸ್ಥಾನ ಪೂಜೆ ಮಾಡ್ತಿರ್ತಾರೆ. ನಮ್ಮ ತಾಯಿ ಅಮ್ಮಜ್ಜಿ ಸೀತಾಲಕ್ಷ್ಮಮ್ಮ ಅಂತ ಸ್ಕೂಲ್ ಟೀಚರು. ನಮ್ಮ ತಾತ ಜಾತಕ ಬರೀತಾರೆ 3-5 ಬೆಳಗಿನ ಜಾವ ಅಂತ. ಆವಾಗ ನಮ್ಮ ತಾತ ಮಖ ನಕ್ಷತ್ರ ಅಂತ ಬರ್ತೀವಿ. ಆವಾಗ ದುರ್ಗಣಿತದ ಪ್ರಕಾರ ತೊಗೊಂಡಿರ್ತಾರೆ. ಈ ಕಡೆ ತಾತ ಬಂದು ಮಿರ್ಲೆಯಲ್ಲಿ ಶಾನ್ಭೋಗರಾಗಿರ್ತಾರೆ, ರಾಮಣ್ಣಯ್ಯ ಅಂತ, ಸಾವುಕಾರ ರಾಮಣ್ಣಯ್ಯ ಅಂತ. ಇವತ್ತು ಮಿರ್ಲೆಗೆ ಯಾರದೇ ಮನೆಗೆ ಹೋದ್ರೆ ಬೆಳ್ಳಿ ಲೊಟ್ಟದಲ್ಲಿ ಹಾಲು ಕೊಡ್ತಾರೆ. ಅಷ್ಟು ಇದು ಸುಮಾರು ಎಕರೆ, 100 ಎಕರೆ ಜಮೀನು 1972 ಉಳುವರಿಗೆ ಭೂಮಿ ಹೊಡೆಯೋ ಬಂದಾಗ ಎಲ್ಲ ಹೊಟ್ಟೋಯ್ತು ಟೆನೆಂಟ್ ಆ್ಯಕ್ಟಲ್ಲಿ. ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಅಷ್ಟೇ ಇಷ್ಟಿಷ್ಟು ದಿನ ತಿರುತಮ್ಮೆ ಸ್ಥಾನ ಪಲ್ಲಟ ಆಗುತ್ತೆ, ಇನ್ನೊಬ್ರಿಗೆ ಹೋಗಲೇಬೇಕು, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಆ ಥರ ಆಗುತ್ತೆ. ನಾನು ಬೆಳೀತಾ ಆಗಿನ ಹುಡುಗರು ಈಗಿನ ಹುಡುಗರ ಥರ ಅಲ್ಲ. ಆಗೆಲ್ಲ ಹಾಗೆ ಅಂದರೆ ನನ್ನ ಬಾಲ್ಯ ಬಂದು ಪ್ರೈಮರಿ ಸ್ಕೂಲು ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ, ನಿರ್ಮಲಾ ಶಾಲೆಯಲ್ಲಿ ನಡೆಯುತ್ತೆ. ಆವಾಗ ಈ ಥರ UKG LKG ಇಲ್ಲ, ABC ಅಂತಿತ್ತು ಆವಾಗ. ಅಲ್ಲಿಂದ 4ನೇ ಕ್ಲಾಸ್ ತನಕ ಓದ್ತೀನಿ. ಅಲ್ಲಿ ನಮಗೆಲ್ಲ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು. ಸಿಸ್ಟರ್ ಪೊಡಾನ್ಶಿಯರ್ ಇದ್ದರು, ಅವರೇ ಪ್ರಿನ್ಸಿಪಲ್ ಮೇಡಮು, ಶಾಂತಾ ಮಿಸ್ಸು, ಶ್ಯಾಮ್ಲಾ ಮಿಸ್ಸು, ಶೆರೂಡ್ ಮಿಸ್ಸು, ಆಮೇಲೆ ಮೇರಿ ಮಿಸ್ಸು, ಕ್ವೀನಿ ಮಿಸ್ಸು, ಎಲ್ಲ ತುಂಬ ಚೆನ್ನಾಗಿತ್ತು. ರೋಸಿ ಮಿಸ್ಸು ಎಲ್ಲ ಚೆನ್ನಾಗಿತ್ತು. ಅವಾಗೆಲ್ಲ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಾರೆ. ತದನಂತರ ಏನಂದ್ರೆ ನಾನು ಇಂಗ್ಲೀಷ್ ತಲೆ ಒಳಗೆ ಹೋಗಲ್ಲ, ಕನ್ನಡ ಮಾಧ್ಯಮಕ್ಕೆ ಬರ್ತೀನಿ, ಭಾರತ ಎಸ್ ಸಮಾಜಕ್ಕೆ ಬರ್ತೀನಿ. ಅಲ್ಲಿ ಸುಶೀಲಾ ಮೇಡಮ್ ಹೆಡ್ ಮೇಡಮ್ ಆಗಿರ್ತಾರೆ. ಆ ಯಾವ ಸ್ಕೂಲು? ಭಾರತೀಯ ಸ್ತ್ರೀ ಸಮಾಜ ಅಂತ, ಒಂಟಿಕೊಪ್ಪಲ್ ರೈಲ್ವೆ ಹಾಸ್ಪಿಟ್ಲು ಪಕ್ಕ ಇದೆ. ಅದಾದಮೇಲೆ ಮಹಾಜನಾಸ್ ಪ್ರೌಢಶಾಲೆ, ಮಹಾಜನಾಸ್ ಅಲ್ಲೇ ಕಾಲೇಜು. ಆಮೇಲೆ ನಾನೆಲ್ಲೋ ಪಾಸಾಗಿರೋ ವಿದ್ಯಾರ್ಥಿ ಅಲ್ಲ, ಎಲ್ಲ ಕಡೆ ಫೇಲ್ ಆದವನೇ ನಾನು. SSLC 2 ಸಲ ಫೇಲು, PUC ಫೇಲು, ITI ಫೇಲು. NII ITI ಮಾಡ್ತೀನಿ. ಆವಾಗ ಚಿಕ್ಕಂದಲ್ಲಿ ಗೊತ್ತಿರೋ ವಿಷಯನೇ ನಿಮಗೆ. ನಾವು ಆಡದಿರೋ ಆಟ ಏನಿಲ್ಲ. ನಮ್ಮ ಜನ್ರೇಷನ್ ಇದೆಯಲ್ಲ, ಎಲ್ಲ ಪೋಲಿ ಆಟ ಆಡ್ಕೊಂಡ್ಮೇಲೆ ನಾವು ಅಪ್ಪ ಆಗಿರೋದು. ಸೊ ಈ ಥರ ಆಡ್ಕೊಂಬಂದು ಗೋಲಿ, ಚಿನ್ನದಾಂಡು, ಬುಗುರಿ, ಲಗೋರಿ, ಮರ್ಕೋತಿ ಎಲ್ಲ ಆಟ ಆಡಿ, ಅದೆಲ್ಲ ಆಡಿದ್ರೆ ಪೋಲಿ ಹುಡುಗರು ಅಂತ ಕರೆಯೋರಾಗ. ಓದೋ ಹುಡುಗರೇ ಬೇರೆ, ಪೋಲಿ ಹುಡುಗರು ಅಂದರೆ ಗೋಲಿ ಆಡೋರು ಪೋಲಿ ಹುಡುಗರು ಅಂತ. ಇವತ್ತರ ಅಪ್ಪ ಅಮ್ಮ ದುಡ್ತಾರೆ, ಗೋಲಿ ಆಡು ಹೋಗು, ಚಿನ್ನಿದಾಂಡು ಆಡು ಹೋಗು, ಬುಗುರಿ ಆಡು ಹೋಗು ಅಂತ. ಹೌದು, ದುಡ್ತಾರೆ, ಹೋಗು ಆಡು ಅಂತ. ಹಿಂದೆ ನಮ್ಮನ್ನು ಮನೆಗೆ ಎಳ್ಕೊಂಬರೋಕ್ಕೆ ಒದ್ದಾಡೋರು, ಈಗ ಹೊರಗೆ ತಳ್ಳಕ್ಕೆ ಒದ್ದಾಡ್ತಾರೆ ಅವ್ರ ಅಪ್ಪ ಅಮ್ಮ. ಇವ್ರು ಮೊಬೈಲ್ ಹಿಡ್ಕೊಂಡು ಕೂಡ್ತಾರೆ. ಈ ಥರ ಪರಿಸ್ಥಿತಿಲಿರುವಾಗ ಆವಾಗ ಎಷ್ಟು ಕಷ್ಟ ಇತ್ತು ಅಂದರೆ, ನೀವು ಕಾಲೇಜಲ್ಲಿ ಓದಬೇಕಾರೆ, ರವೀಂದ್ರ ಜೋಶಿ ಅವ್ರು ಓದಬೇಕಾರೆ ಯಾವುದೋ ಒಂದು ಹುಡುಗಿಗೆ ಪ್ರೇಮ ಪತ್ರ ಕೊಡಬೇಕು ಅಂದರೆ, ಪ್ರೇಮ ಪತ್ರ ರಾತ್ರಿ ಎಲ್ಲ ಬರೆದು ಒಂದಷ್ಟು ಬಿಸಾಕಿ ಕೊನೆಯಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಆ ಹುಡುಗಿಗೆ ಡೈರೆಕ್ಟಾಗಿ ಕೊಡೋಕ್ಕೆ ಭಯ, ಬಿಸಾಕ್ತೀರಾ, ಅವಳು ಎತ್ಕೊಂಡು ಇಲ್ವಂತ 1 ವಾರ ನೋಡ್ತೀರಾ, ಟೇಕ್ ಆಫ್ ತೊಗೋತೀರಾ, ಸೈಕಲ್ ಹೊಡಿತೀರಾ. ಅಪ್ಪಿ ತಪ್ಪಿ ಅವಳು ತೊಗೊಂಬಿಟ್ಟು ಇನ್ನೊಂದು ಭಯ, ಅವ್ರ ಅಣ್ಣಂಗೆ ಎಲ್ಲಿ ಹೇಳ್ತಾಳೋ, ಅವ್ರ ಅಪ್ಪಂಗೆ ಹೇಳ್ತಾಳೋ, ಟೀಚರ್ಗೆ ಎಲ್ಲಿ ಹೇಳ್ತಾಳೋ, ನಮ್ಮಪ್ಪಂಗೆ ಬಂದು ಎಲ್ಲಿ ಹೇಳ್ತಾಳೋ ಅಂತ. ಈ ಥರ ಪರಿಸ್ಥಿತಿಲಿ ಆಗಿನ ಜನ್ರೇಷನ್ ಆ ಥರ ಇತ್ತು. ಆ ಥರ ಪೋಲಿ ಆಟಗಳನ್ನ ಆಡ್ಕೊಂಡು, ಗೋಲಿ, ಚಿನ್ನಿದಾಂಡೆಲ್ಲ ಆಡ್ಕೊಂಡು ಒಂದು ಜೀವನ ಸಾಗಿಸಿ ITI ಮಾಡಿ ಹಲವಾರು ಫ್ಯಾಕ್ಟ್ರಿಗಳನ್ನ ಕೆಲಸ ಮಾಡಿ. ಎಲ್ಲೆಲ್ಲಿ ಫಸ್ಟ್ ಮಾಡಿದ್ದು ಬೆಲ್ಸ್ ಕಂಟ್ರೋಲ್ಸ್ ಮಾಡಿದೆ, ವಿಪ್ರೋಲ್ ಮಾಡಿದೆ, ಫ್ಯೂಜಿ ಅಂಬ್ರೆಲಾ ಮಾಡಿದೆ, ನ್ಯೂಲೈಟ್ ಪ್ರಾಡಕ್ಟ್ ಮಾಡಿದೆ, ಸೂಪರ್ ಲ್ಯಾಬ್ ಮಾಡಿದೆ. ಎಲ್ಲ ಫ್ಯಾಕ್ಟ್ರಿ ಬೆಸ್ಟ್ ವರ್ಕರ್ ಅವಾರ್ಡ್ ಕೊಟ್ಟರು. ಅವಾರ್ಡ್ ಏನಕ್ಕೆ? ರಿವಾರ್ಡ್ ಬೇಕು. ದಿನಕ್ಕೆ ಎಷ್ಟು ಗೊತ್ತಾ ಕೂಲಿ? 3 ರೂಪಾಯಿಂದ 4 ರೂಪಾಯಿ ಕೂಲಿ, ಆ ಥರ ಸಂಬಳ. ಇದಕ್ಕೂ ಮಧ್ಯೆ ಏನಾಯಿತು, 76-77ನೇ ಇಸ್ವಿ. ಆವಾಗ ಎದುರುಗಡೆ ಮನೇಲಿ ಪ್ರೀತಾ ಅಂತ ಒಂದು ಹುಡುಗಿ ಇದ್ಲು. ನಾವು ಆಟ ಆಡ್ತಿರುವಾಗ ಜೋರಾಗಿ ಕಿರಿಸ್ತಾಳೆ. ಏನೇ ಅಂದರೆ ಕಲ್ಲು ಕೆಳಗೆ ಹಾವು ಹೋಯ್ತು ಅಂತಾಳೆ. ನಾವೇನು ಮಾಡ್ತೀನಿ, ಅದಕ್ಕೆ ಯಾಕೆ ತಲೆ ಕೆಡ್ಸಿ ಕಲ್ಲೆತ್ತು ನೋಡ್ತೀನಿ, ನಾಗರಾವ್ ಸುತ್ಕೊಂಡು ಮಲಗಿರ್ತೇವೆ, ಒಂದು 4 ಅಡಿ ನಾಗರಾವು. ಅದಕ್ಕೆ ಯಾಕೆ ಎದುರುಕತಿ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಹಿಡ್ಕೊಂಡಾಗ ಹಾಗೆ ಎದುರುಗಡೆ ತೋಟಕ್ಕೆ ಬಿಟ್ಟು ಬರ್ತೀನಿ. ಅವಾಗೆಲ್ಲ VR ಟ್ರೆಸ್ಪಾಸಸ್, VR ಟೇಕನ್ ಆಲ್ ಇಟ್ಸ್ ಪ್ಲೇಸ್, ಎಲ್ಲ ಅದ್ರ ಜಾಗ ತೊಗೊಂಡ್ಬಿಟ್ವಿ, ಆಕ್ರಮಿಸ್ಕೊಂಡ್ಬಿಟ್ವಿ. ಅದ್ರ ಜಾಗಕ್ಕೆ ಅದು ಬರ್ತಾಯಿದೆ. ಎದುರುಗಡೆ ಮಾವಿನ ತೋಟ ಇತ್ತು ರೈಲ್ವೆ ಕಂಬಿ ಪಕ್ಕ. ಅಲ್ಲೋಗಿ ಬಿಟ್ಟು ಬಂದಾಗ ಅವಳು ಶ್ಯಾಮ ಆವಿಡ್ದು ಅಂತ ಎಲ್ರಿಗೂ ಹೇಳ್ಕೊಂಬಂದು, ಅವಾಗ ಎಲ್ಲರೂ ಮೊದಲು ಶ್ಯಾಮ ಅಡುಗೆ ಮಲ್ಲಿ ಸೇರ್ಕೊಂಡಿದೆ, ಬಂದು ಹಿಡಿಯೋ, ಬಚ್ಚಿ ಮಲ್ಲಿ ಹೊರಗಡೆ ಬಿಡಪ್ಪ ಅಂತ. ಅಲ್ಲೇ ಮಾವಿನ ತೋಟ ಇತ್ತಲ್ಲ, ಅಲ್ಲೇ ಬಿಟ್ಟು ಬರ್ತಿದ್ದೆ. ನಮ್ಮ ಅಪ್ಪ ಅಮ್ಮಗೆ ಸುತರಾಮ್ ಇಷ್ಟ ಇಲ್ಲ, ಒಬ್ಬನೇ ಮಗ ಬೇರೆ, ಏನು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತ ಇದು ಮಾಡ್ತೀವಿ. ಅಲ್ಲಿಂದ ಶುರುವಾಯಿತು ಆ ಜೀವನ. ಫ್ಯಾಕ್ಟ್ರಿ ಎಲ್ಲ ಮುಗಿದ್ಮೇಲೆ ತುಂಬ ಬೇಜಾರಾಯಿತು. ಎಲ್ಲೋದು ಇಷ್ಟೇ ಸಂಬಳಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಂತ ತುಂಬ ಬೇಜಾರಾಗಿ ಬಿಟ್ಬಿಟ್ಟು ಒಂದು ಕಟ್ಟೆ ಮೇಲೆ ಕೂತಿದ್ದೆ. ಕಟ್ಟೆ ಮೇಲೆ ಕೂತಿರುವಾಗ ಏನಾಗುತ್ತೆ,
ಒಂದು ಪಿ ಜಿ ಇತ್ತಲ್ಲಿ. ಪಿ ಜಿಲಿ ಪ್ರಕಾಶ್ ಶಿಂದೆ ಅಂತ ಒಬ್ಬರಿದ್ರು, ಹುಬ್ಳಿಯವರು. ಅವ್ರೇನು ಮಾಡಿದ್ರು, ಅಲ್ಲೆಲ್ಲ ಆ ವಿಡಿಯೋವಾಗ ನೋಡಿದ್ರಲ್ಲ, ಆ ಪಿ ಜಿ ನಡೆಸಿದ್ದವ್ರ ತಾಯಿ ನನ್ನ ಫ್ರೆಂಡವ್ರ ತಾಯಿ, ಅವ್ರ ಮನೆಗೆ ಹೋಗ್ತಿದ್ದೆ, ಕುಮಾರ ಅಂತ. ಅವರು ಸ್ವಲ್ಪ ಕ್ಲೋಸ್ ಆಗಿದ್ದರು. ನಾನು ಕೆಲಸ ಬಿಟ್ಟು ಕಟ್ಟೆ ಮೇಲೆ ಕೂತಿದ್ದೆ, ಮಾಮೂಲಿ ಹುಡುಗರು ಕಟ್ಟೆ ಮೇಲೆ ಕೂರೋ ಕೆಲಸ. ಆವಾಗೇನಾಯಿತು, ಕಟ್ಟೆ ಮೇಲೆ ಕೂತಿದ್ದಾಗ ಅವ್ರೇನು ಮಾಡಿದೆ, ಯಾಕೆ ಎಲ್ಲಿ ಕೂತಿದ್ಯಾ ಅಣ್ಣ, ಕೆಲಸ ಬಿಟ್ಬಿಟ್ಟೆ ಅಣ್ಣ, ಆಯ್ತು ಈ ಥರ ಆಯಿತು, ಬೇಜಾರಾಯಿತು. ಕೆಲಸ ಮಾಡು, ಸುಮ್ಮನೆ ಕಟ್ಟೆ ಮೇಲೆ ಕೂರ್ಬೇಡ, ಕಟ್ಟೆ ಯಾರು ಎತ್ಕೊಂಡು ಹೋಗಲ್ಲ, ಅದನ್ನ ಕಟ್ಟೆ ಕಾಯಬೇಡ ಅಂತ. ಆಯ್ತು, ಕೆಲಸ ಕೊಡಿಸಿ ಅಂದೆ. ಮಾರನೇ ದಿನ ಆಫೀಸಿಗೆ ಬಂದು ಕೆ ಎಸ್ ಎಫ್ ಸಿಗೆ ಹೋಗ್ಬಿಟ್ಟಲ್ಲಿ ಗುರುದತ್ ಅಂತ ಒಬ್ಬರು ಪರಿಚಯ ಮಾಡಿಕೊಡ್ತಾರೆ. ಗುರು ಶ್ಯಾಮ ಅಂತ, ಇನ್ನು ಸ್ನೇಕ್ಷಾಮಗೆ ಶ್ಯಾಮ ಅಂತ ಕಣ್ರಿ, ನೋಡಿರಿ ಅಲ್ಲಿ ಇಲ್ಲಿ ಹಾವು ಹಿಡಿತಿರ್ತಾನೆ, ಒಂದು ದಾರಿ ಮಾಡಿರಿ ಅಂತ. ಆವಾಗ 88ನೇ ಇಸ್ವಿ. ಆವಾಗಲೇ ಹಾವು ಹಿಡಿಯೋನು ಅಂತ ಹೇಳೋರ. ಹಾವು ಹಿಡಿತಾನೆ ಅಲ್ಲಿ ಇಲ್ಲಿ ಬಂದಾಗ ಅಂತ. ಹಾವಿನ ರಕ್ಷಕ ನಮ್ಗೆ ಗೊತ್ತಿರಲಿಲ್ಲ, ಹಾವಿನ ರಕ್ಷಕ ಪದನೇ ಗೊತ್ತಿರಲಿಲ್ಲ, ಹಾವು ಹಿಡಿಯೋಂತ. ತದನಂತರ ಏನಾಗುತ್ತೆ, ಅವ್ರು ಬನ್ನಿ ಕೂತ್ಕೊಳ್ರಿ, ಒಳ್ಳೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು, ಎಲ್ಲ ಹಾವು ಹಿಡಿತೀರಾ, ಏನು ಹಾವು ಹಿಡಿತೀರಾ, ಹೇಗೆ ಹಿಡಿತೀರಾ ಅಂತೆಲ್ಲ ಕೇಳ್ತಾರೆ. ಎಲ್ಲ ಹೇಳಿದ್ಮೇಲೆ, ಸರ್ ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಕೊಡೋಕ್ಕೆ ಬರಲ್ಲ, ನಾವು ಲೋನ್ಗಳು ಕೊಡ್ತೀವಿ ಅಂತ. ಎಲ್ಲಿ ಏನು ಲೋನ್ ಕೊಡ್ತೀವಿ, ಆಟೋಗಿಂದ ಹಿಡಿದು ಇಂಡಸ್ಟ್ರಿ ತನಕ ಕೊಡ್ತೀವಿ ಅಂತಾರೆ. ನನಗೆ ಆಟೋ ಮೇಲೆ ಒಲವು ಬಂದುಬಿಡುತ್ತೆ, ನಂಗೆ ಆಟೋ ಬೇಕು ಅಂತೀನಿ. ನಮ್ಮ ಅಮ್ಮಂಗೆ ಬಂದು ಹಠ ಮಾಡ್ತೀನಿ. ನಮ್ಮ ಅಪ್ಪಂಗೆ ಇಷ್ಟನೇ ಇರಲ್ಲ. ನಮ್ಮ ಅಪ್ಪಂಗೆ ಯಾಕೆಂದರೆ ಈಗೋ ಜಾಸ್ತಿ, ಯಾಕೆಂದರೆ ಅವರು ಟೀಚರ್ಸ್ ಅಸೋಸಿಯೇಷನ್ಗೆ ಸೆಕ್ರೆಟ್ರಿ ಆಗಿದ್ದವರು. ಈಗೋ ಸುಬ್ಬಣ್ಣನ ಮಗ ಆಟೋ ಓಡಿಸ್ತಾನೆ, ಮೇಷ್ಟ್ರ ಮಗ ಆಟೋ, ಅದೆಲ್ಲ ಗೊತ್ತಲ್ಲ ನಿಮಗೆ. ನಾನು ಹಠ ಮಾಡಿ ನಮ್ಮ ಅಮ್ಮಂಗೆ ಕೊಲಾಟ್ರಲ್ ಸೆಕ್ಯೂರಿಟಿ ಸೈನ್ ಹಾಕ್ತೀನಿ. ಅವ್ರು ಹಣೆ ಬರ ಬಿಡ್ರಿ, ಏನಾರ ಮಾಡ್ಕೊಳ್ಳಿ ಅಂತಾರೆ. ಅದಕ್ಕೂ ಮುಂಚೆ ಏನಾಗುತ್ತೆ, ನಾನು ಆಟೋ ತೊಗೊಳಕ್ಕೆ, ಆಟೋ ಬರೋಕ್ಕೂ ಮುಂಚೆ ಆಟೋ ಕರೆಕ್ಟಾಗಿ ಲೈನ್ ತಿಳ್ಕೊಬೇಕಲ್ಲ. ನಮ್ಮ ಸಾವುಕಾರ ಮಹೇಂದ್ರ ಅಂತ ಪಡವಳ್ಳಿಲಿ ಇರ್ತಾರೆ, MUI 6235 ಫ್ರಂಟ್ ಇಂಜಿನ್ ಆಟೋ. ಲೈಸೆನ್ಸ್ ತೋರಿಸಿ ಅವ್ರ ಗಾಡಿ ತೊಗೊಂಡೋಗಿ ಆ ಆಟೋ ಓಡ್ಸೋಕ್ಕೆ ಶುರು ಮಾಡ್ತೀನಿ. ಆ ಆಟೋ ಓಡಿಸುವಾಗಲೇ ಒಂದು 3 ಮಕ್ಕಳು ಸಿಗ್ತಾರೆ ಬಾಡಿಗೆ, ಸ್ಕೂಲ್ ಮಕ್ಕಳು ಡ್ರಾಪ್ ಮಾಡಿ. ಅದಾಯಿತು, ಸ್ವಂತ ಗಾಡಿ ತೊಗೋತೀನಿ. ಸ್ವಂತ ಗಾಡಿ ಅಂದರೆ ಲೋನ್ ಇರುತ್ತೆ. ಅವಾಗ 750 ರೂಪಾಯಿ ತುಂಬ ಕಷ್ಟ ಇತ್ತು ತೀರ್ಸೋದು. ತಿಂಗಳಿಗೆ 750 ರೂಪಾಯಿ ತೀರಿಸ್ಬೇಕು ಅಂದರೆ ದಿನ 100 ರೂಪಾಯಿ ನಡೆದುಬಿಟ್ಟೆ ಬಿಸ್ನೆಸ್ಸು. ಅದೇ ಹೈಯೆಸ್ಟು ನನ್ನ ಲೈಫಲ್ಲಿ. ಆವಾಗ ಆ ಟೈಮಲ್ಲಿ 300 ರೂಪಾಯಿ ಹೊಡೆದಿರೋದು ಹೈಯೆಸ್ಟ್ ನಂದು. ಅದು ದಸರಾ ಟೈಮಲ್ಲಿ ಆಟೋಗೆ 89ರಲ್ಲಿ ಬಾಡಿಗೆ 300 ರೂಪಾಯಿ. ಆಮೇಲೆ ಏನಾಗುತ್ತೆ, ಆಟೋ ಬರುತ್ತೆ, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಆಟೋ ತೊಗೊಂಡಿದ್ದ ತಕ್ಷಣ ಪ್ರಕಾಶ್ ಶಿಂದೆ ಮತ್ತು ಇವ್ರನ್ನ ಗುರುದತ್ನ ಕೂಡ್ಸ್ಕೊಂಡು ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಪೂಜೆ ಮಾಡಿಸ್ತೀನಿ. ಊಟ ಮಾಡಿದ್ರೇನ್ರಿ ಅಂತಾರೆ. ಇಲ್ಲ ಸರ್ ಅಂತೀನಿ. ಬನ್ನಿ ಅಂತ ಗೋವರ್ಧನ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ನಿಮ್ಗೇನು ಸ್ವೀಟ್ ಇಷ್ಟ ತಗೊಳ್ರಿ ಅಂತ. ನಂಗೆ ಚಂಪಾಕಲಿ ಇಷ್ಟ ಅಂತೀನಿ, ಕೊಡಿಸ್ತಾರೆ. ಅವಾಗಿನ ಕಾಲಕ್ಕೆ ಅದು 6 ರೂಪಾಯಿ 7 ರೂಪಾಯಿ ಇರಬೇಕು. ಅವಾಗ ಕೊಡಿಸ್ತಾರೆ, ತಿಂತೀನಿ, ಊಟ ಮಾಡಿಸ್ತಾರೆ, 100 ರೂಪಾಯಿ ಕೊಡ್ತಾರೆ. ಇಟ್ಕೋ ಇದು ನನ್ನ ಕಡೆ. ನೋಡಿ, ಎಲ್ಲ ಕಡೆ ಲಂಚ ಕೊಟ್ಬಿಟ್ಟು ನಾವು ಲೋನ್ ತೊಗೋಬೇಕು. ಪಾಪ ಇವರೇ ನಮಗೆ ಕೊಡ್ತಾರೆ. ಆವಾಗ ನಾನು ತೊಗೊಂಡು ಕಣ್ಗೆ ಹೊತ್ಕೊಂಡ್ಬರ್ತೀನಿ. ನಮ್ಮ ಅಮ್ಮನ ಕರ್ಕೊಂಡು ಪೂಜೆ ಮಾಡಿಸ್ತೀನಿ. ನಮ್ಮ ಅಮ್ಮನ ಒಂದು ರೌಂಡ್ ಹೊಡಿಸಿ ನಮ್ಮ ಅಮ್ಮ 100 ರೂಪಾಯಿ ಕೊಡ್ತಾಳೆ. ಆಮೇಲೆ ಸ್ಕೂಲ್ ಮಕ್ಕಳು ಶುರು ಆಗ್ತಾರೆ. 8 ಮಕ್ಕಳು, 16 ಮಕ್ಕಳು, 20 ಮಕ್ಕಳು, 60 ಮಕ್ಕಳು ತನಕ ಸ್ಕೂಲ್ ಮಕ್ಕಳು ಬಿಡ್ತೀನಿ ನಾನು. ಬೆಳಿಗ್ಗೆ ಒಂದು 5 ಬ್ಯಾಚು, ಸಾಯಂಕಾಲ 5 ಬ್ಯಾಚು. 2017 ನಾನು ಕಾರ್ಪೊರೇಟ್ ಆಗೋ ತನಕ ಸ್ಕೂಲ್ ಮಕ್ಕಳು ಬಿಡ್ತೀನಿ. ಅದು 2018 ಮುಗೀತಂದರೆ 2017 ತನಕ ಶಾಲಾ ಮಕ್ಕಳನ್ನ ಬಿಡ್ತಿರ್ತೀನಿ. ಆಮೇಲೆ 1992ರಲ್ಲಿನೋ ಎಲ್ಲ ಜನ ಸೇರಿ ಸ್ನೇಕ್ಷಾಮ ಅಂತ ಹೆಸರಿಡ್ತಾರೆ. 92ರಲ್ಲಿ ಜನ. ಆಮೇಲೆ ಅದೇನಾಗುತ್ತೆ, ವಿಜಯನಗರ 2ನೇ ಹಂತದಲ್ಲಿ ತುಂಬ ಹಾವುಗಳು ಬರ್ತಿರುತ್ತೆ. ಅದು ಸುಮಾರು ಒಂದು 3,500-4,000 ಹಾವು ಹಿಡಿದಿದ್ದಕ್ಕೆ. ವಿಜಯನಗರ ವಾಟರ್ ಟ್ಯಾಂಕಿಂದ ಹಿಡಿದು ಇನ್ನೂ ರಿಂಗ್ ರೋಡ್ ಆಗಿರಲ್ಲ, ಆಗ್ತಾನೆ ತುಂಬ ಹಾವುಗಳು ಅಲ್ಲಿ ಹಿಡಿಯುವಾಗ. ಆವಾಗೇನಾಗುತ್ತೆ, ಅವರು ಎಲ್ಲಿ ಬರಬೇಕು ಅಂತ ಕೇಳ್ತಾ ಇರ್ತೀನಿ ಯಾವಾಗಲೂ. ಯಾವಾಗಲೂ ಅಡ್ರೆಸ್ ಹೇಳೋಕ್ಕಾಗುತ್ತೆ ನಿಶಾಮ್, ಅವತ್ತು ಬಂದಿದ್ರಲ್ಲ ಅಲ್ಲಿ ಎಲ್ಲಿ ಅಪ್ಪ, ಯಾವ ಮನೆ, ಸುಮಾರು ಮನೆಗೆ ಬಂದು ಅವ್ರೇನು ಮಾಡ್ತಾರೆ, ಇವತ್ತಿಂದ ನಾವು ಈ ರೋಡ್ಗೆ ಸ್ನೇಕ್ಷಾಮ್ ರೋಡ್ ಅಂತ ಹೆಸರಿಟ್ಬಿಡ್ತೀವಿ. ಸ್ನೇಕ್ಷಾಮ್ ರೋಡ್ ಅಂದರೆ ಗೊತ್ತಾಗೋಗುತ್ತೆ, ಬಂದುಬಿಡಿ ಅಂತ. ಒಂದು ರಸ್ತೆಗೆ ಸ್ನೇಕ್ಷಾಮ್ ರಸ್ತೆ ಅಂತ ಹೆಸರಿಡ್ತಾರೆ. ಎಲ್ಲದು? ವಿಜಯನಗರ 2ನೇ ಹಂತ ಕೃಷ್ಣದೇವರಾಯ ಸರ್ಕಲ್ ಹತ್ರ ಅದು ಇಡ್ತಾರೆ. ಅದು ಗೆಜೆಟ್ ಅನೌನ್ಸ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಆಮೇಲೆ ನ್ಯಾಷನಲ್ ಜಿಯೋಗ್ರಫಿ ಅವ್ರು ಬರ್ತಾರೆ, ಹಿಸ್ಟ್ರಿ ಚಾನಲ್ ಅವ್ರು ಬರ್ತಾರೆ, ಆಮೇಲೆ ನಮ್ಮ ಚಾನಲ್ ಎಲ್ಲ ಚಾನಲ್ ಅವರು ಬರ್ತಾರೆ. ಎಲ್ಲ ಆಗುತ್ತೆ, ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ವ್ಯಾನ್ ತಗೋತೀನಿ. ಅದು ಒಂದು ನಿಮ್ಗೆ ಗೊತ್ತಿಲ್ಲ, ಸುಮಾರು ಜನ ಕೇಳ್ತೀನಿ ವ್ಯಾನ್ ನೋಡಿಯಪ್ಪ ತೊಗೋಬೇಕು ಅಂತ. ಸುಮಾರು ಜನ ಅದು ನೋಡಿದೆ ಇದು ನೋಡಿದೆ ಸಿಕ್ಕಲಿಲ್ಲ ಅಂತಾರೆ. ಕೊನೆಯಲ್ಲಿ ನಮ್ಮ GR ಟ್ರಾವೆಲ್ಸ್ಗೆ GR ಹತ್ರ ಹೋಗ್ಬಿಟ್ಟು ತೊಗೋತೀನಿ. ಒಂದು GR ಹತ್ರ ಹೋಗಿ ತೊಗೊಂಡಾಗ 135ಕ್ಕೆ ತೊಗೋತೀನಿ.
ಆವಾಗ 1.35 ತೊಗೊಂಡೆ ಅಂತ ಎಲ್ರಿಗೂ ನನಗೆ ಹೇಳಿದ್ರೆ 80 ಕೊಡಿಸಿದ್ದೆ, 20 ಜಾಸ್ತಿ ನನ್ನ ಮಕ್ಕಳ ಮುಚ್ಕೊಂಡು ಹೋಗಿ ಎಲ್ಲ ಹೇಳೋದು ಹಿಂಗೆ ತೊಗೊಂಡ್ಮೇಲೆ ಅಮ್ಮಿಕೊಂಡು ಹೋಗಿ ನನಗೆ ಗೊತ್ತು, ನಾನು ಕೊಟ್ಟರೋ ರೇಟ್ ಕರೆಕ್ಟಾಗಿದೆ ಅಂತ ಅಂತ ತಗೋತೀನಿ. ನಮ್ಮ ಜನ ಗೊತ್ತಲ್ಲ, ಈ ಮನೆ ಹಿಂಗೆ ಕಟ್ಟಿರ್ತೀರಾ, ಬರ್ತಾರೆ, ಜೋಶಿ ಸೂಪರಾಗಿದೆ ಮನೆ, ಅಲ್ಲಿ ಯಾಕೆ ಖಾಲಿ ಬಿಟ್ಟಿದೆ ಹೇಳು, ಹಿಂಗೆ ಅಂದ್ಬಿಟ್ಟು ಹೊಟ್ಟಾಗ್ತಾರೆ. ಹುಳ ಬಿಟ್ಬಿಟ್ಟು ನನ್ನ ಮಕ್ಕಳು ಕಟ್ಟುವಾಗ ಬಂದು 1 ಲಕ್ಷ ತಗೋ ಅಂತ ಹೆಲ್ಪ್ ಮಾಡಲ್ಲ ಯಾರೂ, ಹುಳ ಬಿಡೋದು ಕಿಂಡಿ ಹಾಕ್ಬಿಟ್ಟೆ ಅಂತ ಕೇಳ. ಅದೇ ಅವ್ರಿಗೇನು ಗೊತ್ತು, ನಮಗೆ ಗೊತ್ತು ಸರ್. ವಸ್ತು ಚೆನ್ನಾಗಿದ್ರೆ ವಾಸ್ತು ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಮನೇಲಿ ನಗ್ತಾ ಇದ್ರೆ ವೈಬ್ರೇಷನ್ ನಗ್ತಾ ಇರುತ್ತೆ. ಕೋಪದಲ್ಲಿದ್ರೆ ಎಂಥ ಅರಮನೆ ಕಟ್ಟಿದ್ರು ಇದು ಚೆನ್ನಾಗಿರ್ಬೇಕು. ದಿಲ್ ಚೆನ್ನಾಗಿದ್ರೆ ದಿಮಾಕ್ ಚೆನ್ನಾಗಿರುತ್ತೆ, ದಿಲ್ಲೇ ಚೆನ್ನಾಗಿಲ್ಲ ದಿಮಾಕ್ ಎಲ್ಲಿಂದ ಚೆನ್ನಾಗಿರುತ್ತೆ ಹಂಗೆ. ಸೊ ಈ ಥರ ಬೆಳ್ಕೊಂಬಂದೆ. ಆಮೇಲೆ ಎಲ್ಲ ಆಯಿತು. ಬೃಂದಾವನ ಎಕ್ಸ್ಟೆನ್ಷನಲ್ಲಿ 1972ನೇ ಇಸ್ವಿ ನಮ್ಮಪ್ಪ ಮನೆ ತಗೊಂಡ. ನಮ್ಮ ನಾಗರತ್ನಮ್ಮನ ನೆನೆಸ್ಕೋಬೇಕು, ಯಾರು KS ನಾಗರತ್ನಮ್ಮ, ಆ ತಾಯಿನ ನೆನೆಸ್ಕೋಬೇಕು. ಯಾಕೆಂದರೆ ಸುಬ್ಬಣ್ಣ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋ ಅಂತಾರೆ. ನಾವು ಪಟ್ಟಾಭಿ ಮನೆ ಬಾಡಿಗೆಗೆ ಇರ್ತೀವಿ, ನಮ್ಮಪ್ಪ ಬಾಡಿಗೆ ಕಟ್ಟೋಕ್ಕೂ ಕಷ್ಟ, ಅಷ್ಟು ಕಷ್ಟದಲ್ಲಿರ್ತೀವಿ. ಅವಾಗ ಪಟ್ಟಾಭಿ ಮನೇಲಿ 1-2 ತಿಂಗಳು ಬಾಡಿಗೆ ಉಳಿಸ್ಕೊಂಡೋಗಿ ಬೈತಾರೆ ನಮ್ಮ ಎದುರಿಗೆ. ನಮಗೆ ಮತ್ತೆ ಏನು ಮಾಡೋದು, ಕಷ್ಟ. ಆವಾಗ ಈಗಿನ ಮಕ್ಕಳಾದ್ರೆ ಅಪ್ಪ ಬೇಗ ಕೊಟ್ಬಿಡು ನಮಗೆಲ್ಲ ಅವಮಾನ ಆಗುತ್ತೆ ಅಂತ. ನಾವು ಹಂಗಲ್ಲ, ಕಷ್ಟ ಗೊತ್ತಿತ್ತಲ್ಲ. ಆವಾಗ ಏನಾಗುತ್ತೆ, ನಮ್ಮಪ್ಪನ KS ನಾಗರತ್ನಮ್ಮ ಹೇಳ್ತಾರೆ, ಅಮ್ಮ ಎಲ್ಲಮ್ಮ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ, ಅಪ್ಲಿಕೇಶನ್ ತೊಗೊಳಕ್ಕೆ ದುಡ್ಡಿಲ್ಲ. KS ನಾಗರತ್ನಮ್ಮನೇ ಅಪ್ಲಿಕೇಶನ್ ತಂದು ನಮ್ಮ ಅಪ್ಪನ ಕೈಯಲ್ಲಿ ಹಾಕ್ಸಿ ಒಂದು ಮನೆ ಅಲಾಟ್ ಆಗುತ್ತೆ ಬೃಂದಾವನ ಎಕ್ಸ್ಟೆನ್ಷನ್ಲಿ. ಅದು ತೊಗೊಂಡ್ಮೇಲೆ 19,600 ರೂಪಾಯಿ, 60-40 ಸೈಟು, 7 ಚದರದ ಮನೆ, 25 ವರ್ಷ ಇನ್ಸ್ಟಾಲ್ಮೆಂಟ್. ಅಯ್ಯೋ, ಎಷ್ಟು ಕಷ್ಟ ಆಯ್ತು ಲೆಕ್ಕಾಕಿ. ಜೀವನದಲ್ಲಿ ದುಡ್ಡಿಗೆ ಬೆಲೆ ಇತ್ತು, ದುಡ್ಡಿಗೂ ಬೆಲೆ ಇತ್ತು, ಫುಡ್ಗೂ ಬೆಲೆ ಇತ್ತು. ಫುಡ್ಗೂ ಬೆಲೆ ಇತ್ತು. ಹೌದು, ಇವಾಗ ದುಡ್ಡಿಗೂ ಬೆಲೆ ಇಲ್ಲ, ಫುಡ್ಗೂ ಬೆಲೆ ಬೆಲೆ ಇಲ್ಲ. ಕರೆಕ್ಟ್. ಫಸ್ಟ್ ಆಫ್ ಆಲ್ ನಿಮ್ಮ ಜಾಬಲ್ಲಿ ಪೆನ್ನಿಗೆ ಬೆಲೆ ಇದೆ, ರವೀಂದ್ರ ಜೋಶಿಗೆ ಬೆಲೆ ಇಲ್ಲ. ಹೌದು. ಇಫ್ ಯು ಹ್ಯಾವ್ ಗಾಟ್ ಮನಿ ಇನ್ ಯುವರ್ ಪಾಕೆಟ್ ದೇ ವಿಲ್ ರೆಸ್ಪೆಕ್ಟ್ ಯು. ಖಾಲಿ ಜಾಬ್ಗೆ ಯಾವತ್ತೂ ಬೆಲೆ ಇಲ್ಲ. ಅದಕ್ಕೆ ಹೇಳೋದು, ಕೈಯಲ್ಲಿ ದುಡ್ಡಿರಬೇಕು, ಬಾಡಿಲಿ ಬ್ಲಡ್ ಇರಬೇಕು, ಬ್ರೈನಲ್ಲಿ ಬುದ್ಧಿ ಇರಬೇಕು, ಅವನ್ನೆಲ್ಲರೂ ಬದುಕ್ತಾರೆ. ಸೊ ಅವಾಗ ಒಂದ್ಸಲಿ ಏನಾಗುತ್ತೆ, ನಮ್ಮಪ್ಪ ಲೋನ್ ಕಟ್ಟಿರಲ್ಲ, ಸೀಸ್ ಮಾಡಕ್ಕೆ ಬಂದ್ಬಿಡ್ತಾರೆ. ಬಂದಿದ ತಕ್ಷಣ ನಮ್ಮ ತಂದೆ ಯಾರದು ಅಂತಾರೆ. ಸುಬ್ರಾಯ ನೀವು ಮನೆ ಲೋನ್ ಕೊಟ್ಟಿಲ್ಲ ಅದಕ್ಕೆ ಬಂದಿದ್ದೀವಿ ಅಂದಾಗ ನಮ್ಮಪ್ಪ ಏನು ಮಾಡ್ತಾರೆ, ಈಚೆ ಕಡೆ ಬರ್ತಾರೆ. ಅವ್ರು ನಮ್ಮ ಅಜ್ಜಿ ಶ್ರಾದ್ದ ನಡೀತಿದೆ ಮನೇಲಿ. ಅಯ್ಯೋ, ಕೈ ಮುಗಿತಾರೆ ನಮ್ಮಪ್ಪ, ಇವತ್ತು ನಮ್ಮ ತಾಯಿಯವ್ರು ಶ್ರಾದ್ದ ನಡೀತಿದೆ, 1-2 ದಿನ ಟೈಮ್ ಕೊಡಿ ಬಂದು. ಅಯ್ಯೋ ಅವರು ದಯವಿಟ್ಟು ಕ್ಷಮಿಸಿ, ನಿಮ್ಮಲ್ಲಿ ಶ್ರಾದ್ದ ಅಂತ ಗೊತ್ತಾಗಲಿಲ್ಲ ನಮಗೆ, ಆಯಿತು ಒಂದು ವಾರ ಬಿಟ್ಕೊಂಡೇ ಬನ್ನಿ ಅಂತ. ಈಗಿನ ಕಾಲದಲ್ಲಿ ಆ ಥರ ಮಾಡ್ತಾರಾ? ಶ್ರಾದ್ದನಾದರೂ ಮಾಡಿ ನಿಮ್ಮಪ್ಪ ಸತ್ತಿಲಿ ಮುಚ್ಕೊಂಡು ದುಡ್ಡು ಕಟ್ಟು ಅಂತಾರೆ. ಹೌದು. ಕರುಣೆ ಅನುಕಂಪ ಇಲ್ವೇ ಇಲ್ಲ, ಈಗ ಕನಿಕರ ಇಲ್ವೇ ಇಲ್ಲ. ದುಡ್ಡಿಗೆ ಅಕಸ್ಮಾತ್ ಕಟ್ಟಕ್ಕಾಗಲ್ಲ ಅಂದರೆ ಸೈಡಿಗೆ ಬಂದ್ಬಿಟ್ಟು ಒಂದಷ್ಟು ಕೊಪ್ಪುಡಿ ನಾವು ಹೋಗ್ತೀವಿ ಅಂತಾರೆ. ಆಗ ಹಂಗೆಲ್ಲ ನಿಯತ್ತಿನ ಕಾಲ ಅದು. ಅವಾಗ ಹೋದಾಗ ನಮ್ಮಪ್ಪ ನಮ್ಮಮ್ಮನ ಬಳೆ ಎಲ್ಲ ಕೊಟ್ಬಿಟ್ಟು ಮನೆ ಇದು ಮಾಡಿದ್ರು. ಆ ಮನೇಲಿ 50 ವರ್ಷ ವಾಸ ಮಾಡಿದ್ವಿ. 50 ವರ್ಷ. 2022ನೇ ಇಸ್ವಿಲಿ ಯಾವನೋ ಒಬ್ಬ ಕಚಡ ನನ್ನ ಮಗ ಏನೋ ಮಾಡಿ ಬಂದು ನಮ್ಮ ಮನೆಯವ್ರ ಜೊತೆ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ, ಅನಿಲ್ ಅಂತ ಅವನ ಹೆಸರು. ಅವ್ನಿಗೆ ಮದುವೆ ಇಲ್ಲ, ಮುಂಜಿ ಇಲ್ಲ. ಇವಳು ನಂಬಿಟ್ಲು ನಮ್ಮ ಮನೆಯವಳು. ಏರ್ ಟಿಕೆಟ್ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಒಂದಷ್ಟು ಹಾಳು ಸುಮಾರು ದುಡ್ಡು ನಾನು ಯಾರ ಕಾಲ ಇಸ್ಕೊಟ್ಟು ಅವನು ಎದ್ಬಿಟ್ಟ ಲೋಫರ್. ಆ ಸಾಲ ತೀರ್ಸೋಕ್ಕೆ ಮನೆ ಮಾರಿ ಸಾಲ ತೀರಿಸಿ ಇವತ್ತು KRS ರೋಡು, ಮೊಗರಳ್ಳಿ, ಮಂಟಿ, ವರ್ಣನಾಲೆ ಪಕ್ಕ ಕರೆಕ್ಟಾಗಿ ರೈಲ್ವೆ ಸ್ಟೇಷನಿಂದ 9 ಕಿಲೋಮೀಟ್ರ್ ಎಲ್ಲ ತಿರ್ಗೋಂಗಿಲ್ಲ, ಒಂದೇ ರೋಡ್ KRS ರೋಡು. ನಾಲೆ ಬಂದಿದ್ದ ತಕ್ಷಣ ಎಡಗಡೆ ತಿರುಗಿದ್ರೆ ಅಲ್ಲೇ ಮನೆ, ಒಂದು ಸಾಯಿಬಾಬನ ದೇವಸ್ಥಾನ, ಒಂದು ಗೋಶಾಲೆ, ಒಂದು 20-30 ನಾಯಿಗಳ ಜೊತೆ ನೆಮ್ಮದಿಯಾಗಿ ಜೀವನ ವಾಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಒಟ್ಟಲ್ಲಿ ಹೇಳೋದಿಷ್ಟೇ, ನಿಮ್ಮ ಕೈ ಮುಗಿತೀನಿ, ಯಾರೇ ಆಗಲಿ ದಯವಿಟ್ಟು ಯಾರಿಗೂ ದುಡ್ಡು ಕೊಡ್ಸೋಕ್ಕೆ ಹೋಗಲೇಬೇಡಿ, ಯಾರನ್ನೂ ನಂಬಲೇಬೇಡಿ. ಮೊನ್ನೆ ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಮನೇಲಿ 2 ಬೆಳ್ಳಿ ಥರದ್ದು, ಬೆಳ್ಳಿ ಥರದ್ದು ಅಷ್ಟಕ್ಕೆ ಮುಂದೆ ಬಟ್ಲಿಟ್ಟಿದ್ದೀವಿ. ಮೊನ್ನೆ ಹುಡುಕ್ತೀನಿ, ಇಲ್ಲವೇ ಇಲ್ಲ. ಯಾರು ಬಂದು ತೊಗೊಂಡೋದ್ರು ಅಂತಲೇ ಗೊತ್ತಿಲ್ಲ. ಯಾರನ್ನ ಸೇರಿಸೋದು ಮನೆಗೆ, ಯಾರನ್ನ ನಂಬೋದು ಮನೇಲಿ, ಯಾರನ್ನ ಅಂತ ನಂಬೋದು. ಬೆಳ್ಳಿ ಥರ ಇರೋದು ಅದೇ ಬೆಳ್ಳಿ ಥರದ್ದು, ಅದು ಜರ್ಮನ್ ಸಿಲ್ವರ್ ಅದು ಬೆಳ್ಳಿ ಅಂತ ತೊಗೊಂಡೋಗಿದ್ದಾರೆ. ಮಾರಕ್ಕೆ ಹೋಗಿ ತಿಕ್ಕಕ್ಕೆ ಹೋಗ್ತಾರೆ, ಉಗಿಸ್ಕೊ ಬರ್ತಾರೆ. ಅದು ಬಿಟ್ಟಿಲ್ಲ, ಏನು ಬಿಡಲ್ಲ ಸರ್. ಅದಕ್ಕೆ ಬೇಜಾರಾಗೋದು, ಯಾರನ್ನ ನಂಬೋದು ಅಂತಲೇ ಗೊತ್ತಾಗ್ತಿಲ್ಲ.
ಇರಲಿ, ಕಲಿಗಾಲದಲ್ಲಿ ಕಣ್ಮುಂದೆ ಕರ್ಮ ಅಂತ, ಕೈ ಮೇಲೆ ಕರ್ಮ. ಇವತ್ತೆಲ್ಲ ಇಲ್ಲಿಲ್ಲೇ ಅನುಭವಿಸ್ಬೇಕು. ಯಾರು ಮೋಸ ಮಾಡಿದ್ರು ತಲೆ ಕೆಡ್ಸ್ಕೊಳಂಗಿಲ್ಲ, ಎಲ್ಲ ಇಲ್ಲೇ ಅನುಭವಿಸ್ಬೇಕು. ಸೆಟ್ಲ್ಮೆಂಟ್ ಆಗುತ್ತೆ. ಸೆಟ್ಲ್ಮೆಂಟ್ ಇಲ್ಲೇ, ಹಿಂದೆ ಇಲ್ಲವೇ ಇಲ್ಲ, ಇಲ್ಲೇ ಭಗವಂತ ಸೆಟ್ಲ್ಮೆಂಟ್ ಮಾಡಿಬಿಡ್ತಾನೆ. ನೀವೇನೇ ಮಾಡಿ ಯಾರೂ ನೋಡ್ತಿಲ್ಲ ಅನ್ಕೋಬೋದು, ಮೇಲ್ಗಡೆ ಒಬ್ಬ ನೋಡ್ತಿರ್ತಾರೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಎದುರುಗಡೆ ಮನೆ ಕಿಟಕಿ ಹಾಕಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಕಿಟಕಿ ಮುಚ್ಚಿರುತ್ತೆ, ಆದರೆ ಕಿಟಕಿ ಒಳಗಿರೋ ಕಣ್ಣು ಮುಚ್ಚಿರಲ್ಲ, ನೋಡ್ತಿರುತ್ತೆ. ಅದೇ ಥರ ಭಗವಂತ ಎಲ್ಲ ನೋಡ್ತಿರ್ತಾನೆ, ರೆಕಾರ್ಡ್ ಆಗ್ತಿರುತ್ತೆ. ನೀವು ಖುಷಿಯಾಗಿರ್ಬೋದು, ಅವನ ಹತ್ರ ದುಡ್ಡು ಇಸ್ಕೊಂಡೆ, ಏನಂತ ದುಡ್ಡು ಇಸ್ಕೊಂಡೆ ಅಂತ. ವಯಸ್ಸಾದ್ಮೇಲೆ ICU ಸೇರ್ಕೊಂಡಾಗ ನಿಮಗೆ ಕಾಣೋದೊಂದು ಬಿಳಿ ಗೋಡೆ ಮಾತ್ರ ಕಾಣುತ್ತೀನಿ, ಏನೂ ಕಾಣಲ್ಲ. ಅದೊಂದು ಸೌಂಡ್ ಕುಯ್ 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 ಅಂತಿರುತ್ತೆ. ಯಾರು ಬಂದು ಅಲ್ಲಾಡ್ಸಿದ್ರು ಸ್ಪರ್ಶ ಇಲ್ಲ, ಯಾರು ಬಂದು ಕಿವಿಲಿ ಮಾತಾಡಿದ್ರು ಗೊತ್ತಾಗಲ್ಲ, ಸುಮ್ಮನೆ ನೋಡ್ತಿರ್ತೀರ. ಪ್ರಾರಬ್ಧ ಕರ್ಮ. ಬಿಳಿ ತಾರಸಿ ಮೇಲ್ಗಡೆ ಇರೋ ಒಬ್ಬ ನೋಡ್ತಿರ್ತಾನೆ, ಬಿಳಿ ತಾರಸಿ ಒಂದು ಕಾಣ್ತಿರುತ್ತೆ. ಅದೊಂದೇ ಉಳಿಯೋದು, ಇನ್ನೇನು ಕಾಣಲ್ಲ ನಿಮಗೆ. ಅದಕ್ಕೆ ನಾನು ಹೇಳೋದು, ಇರೋಷ್ಟು ದಿನ ನಮ್ಮ ವಿಷ್ಣುವರ್ಧನ್ ಸರ್ ಹೇಳ್ತಾರೆ, ಇಸ್ಕೊಳ್ಳೋಕ್ಕಿಂತ ಕೊಟ್ಟು ನೋಡು, ಕೊಟ್ಟು ನೋಡು. ನೀ 10 ರೂಪಾಯಿ ಕೊಡು, ಭಗವಂತ ನಿಂಗೆ 100 ರೂಪಾಯಿ ಕೊಡ್ತಾನೆ. ಒಳ್ಳೆ ಕೆಲಸಕ್ಕೆ ಉಪಯೋಗಿಸು. ನೋಡಿ ಸರ್, ಯಾವ ಭಗವಂತ ನನಗೆ ಕೊಟ್ಟು ಗೊತ್ತಿಲ್ಲ, ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ. ನನ್ನ ಮೇಲೂ ಇಲ್ಲದೇ ಇರೋ ಅಪವಾದಗಳೆಲ್ಲ ಮಾಡಿದ್ರು. ಹಾವು ಹಿಡಿತಾನೆ, ಅಲ್ಲಿಂದ ಬಂದೆ ದುಡ್ಡು ನಾವೇ ಕೊಟ್ಟು ಇಸ್ಕೊತಾನೆ, ಇಲ್ಲ ಇಸ್ಕೊಳ್ಳಲ್ಲ. ಬಿಟ್ಟು ಯಾರು ಹಿಡಿತಾರೆ, ಫಾಯ್ದಾ ಇಲ್ಲ ಹಿಡಿತಾರೆ, ಚರ್ಮ ಮಾಡ್ತಾನೆ, ವಿಷ ಮಾಡ್ತಾನೆ ಅಂತ ಎಲ್ಲ ಗುಬೆ ಕೊಡಿಸಿದ್ರು. ಚಂದ್ರಶೇಖರ್ ಸರ್ ಹತ್ರ ಹೋದೆ, ನಾನು ಕಮಿಷನರ್ ಆಗಿದ್ರಾಗ. ನಾನು ನಾಳೆ ಬಿಟ್ಬಿಡ್ತೀನಿ, ನಾನು ಕೈ ಮುಗಿತೀನಿ, ಈ ಥರ ಅಪವಾದ. ಕೃಷ್ಣಂಗೆ ಅಪವಾದ ತಪ್ಪಿದ್ದಲ್ಲ, ನಿನ್ನ ಕೆಲಸ ನೀನು ಮಾಡು, ನಿನ್ನ ಜೊತೆ ನಾವು ಇರ್ತೀವಿ ಅಂದರು. ಹಾಂ, ಕೆಲಸ ಮಾಡ್ಕೊಂಬಂದೆ. ಆದರೆ ಜನ ಯಾಕೆ ಈ ಥರ? ಆದರೆ ಒಳ್ಳೇದು ಮಾಡಿ ಸರ್, ಇಲ್ಲ ಹಮ್ಮಿಕೊಂಡಿರಿ ಸರ್, ಒಳ್ಳೇದು ಮಾಡೋದು ನೋಡಿದ್ರೆ ಪ್ರೋತ್ಸಾಹ ಕೊಡೋಗಿದ್ರೆ ಕೊಡಿ, ಇಲ್ಲ ನಿಮ್ಮ ಪಾಡಿಗೆ ನೀವು ಹೋಗಿ. ಯಾಕೆ ಇನ್ನೊಬ್ರಿಗೆ ಗೋಳೆ ಹಾಕ್ಕೊಂಡು ಇನ್ನೊಬ್ರಿಗೆ ಹೊಟ್ಟೆ ಉರ್ಸಿ ಏನು ಸಿಗುತ್ತೆ ಸರ್? ಸರ್ ಒಂದು ವಿಷಯ ಹೇಳ್ತೀನಿ ಜೋಶಿ ಅವರೇ, ನಿಮಗೆ ನಾನು ಹೊಟ್ಟೆ ಉರ್ಸಿದ್ರೆ ನನಗೆ ಹೊಟ್ಟೆ ಉರ್ಸೋಕ್ಕೆ 100 ಜನ ಹುಟ್ಟಿರ್ತಾರೆ. ಈಗ ತಾತ್ಕಾಲಿಕ ನಾನು ನಿಮಗೆ ಖುಷಿಯಾಗಿ ಹೇಳ್ಬೋದು, ರವೀಂದ್ರ ಜೋಶಿಗೆ ಸಿಗಾಕ್ಸ್ಬಿಟ್ಟೆ ಅಂತ. ನನ್ನನ್ನು ಸಿಗಿಸೋಕ್ಕೆ 100 ಜನ ಕಾಯ್ತಿರ್ತಾರೆ. ಅದಕ್ಕೇ ಹೇಳೋದು, ಆದಷ್ಟು ಒಳ್ಳೇದು ಮಾಡ್ಬೇಕು ಸರ್. ನಂದು 5 ರೂಲ್ಸ್ ಇದೆ ಸರ್ ಜೀವನದಲ್ಲಿ. ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗಲೇಬೇಡ. ಯಾವ ವಿಷಯ ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಕೇಳಲೇಬೇಡ. ಜೋಶಿ ನಿಂಗೊಂದು ವಿಷಯ ಹೇಳ್ಬೇಕಮ್ಮ, ನನ್ನ ವಿಷಯ ಏನೋದು ಅಲ್ಲ, ಮತ್ತೆ ಹೇಳ್ಬೇಡ. ಬೇರೆಯವ್ರು ನನಗೆ ಯಾಕೆ ಅನ್ಬೇಡ. ನಿಂದೇ ವಿಷಯಗಳು, ಅದ್ರಲ್ಲಿ ಖುಷಿ ಆಗುತ್ತೋ ಬೇಜಾರಾಗೋದು ಯಾಕೆ ಕೇಳ್ತೀಯ ಮನೆ? ಖುಷಿ ಆಗೋದಿದ್ರೆ ಹೇಳು, ಇಲ್ಲ ಬೇಡ. 3ನೇದು ಆದರೆ ಒಳ್ಳೇದು ಮಾಡು, ಇಲ್ಲ ಸುಮ್ಮನಿದ್ದು ಬಿಡು. 4ನೇದು ಅನಾವಶ್ಯಕವಾಗಿ ಇನ್ನೊಬ್ರ ವಿಷಯಕ್ಕೆ ಹೋಗಬೇಡ, ಇನ್ನೊಬ್ರಿಗೆ ಕೆಟ್ಟದಾಗ ಮಾತಾಡಬೇಡ. ಎಲ್ಲರ ಜೀವನದಲ್ಲಿ ಒಂದು ಕೆಟ್ಟ ಕಥೆ ಇದ್ದೇ ಇರುತ್ತೆ, ಎಲ್ಲರ ಜೀವನದಲ್ಲೇ ಇರುತ್ತೆ. ಯಾವನು ಸಾಚ ಅಲ್ಲ ಪ್ರಪಂಚದಲ್ಲಿ. ಯಾವನನ್ನ ಸಾಚ ಎದೆ ತಟ್ಕೊಂಡು ಹೇಳ್ಬಿಡಿ ಸಾಚ ಅಂತ ನಾನು ಹೇಳ್ತೀನಿ. ಯಾವನು ಸಾಚ ಅಲ್ಲ. ಅವನು ಅನ್ಬೋದು ನಾನು ಏಕಪತ್ನಿ ವೃತಸ್ಥ ಶ್ರೀರಾಮಚಂದ್ರ ಅನ್ಕೋಬೋದು, ಕಣ್ಣಲ್ಲೇ ಇನ್ನೊಬ್ಳು ನೋಡಿರ್ತಾನೆ, ಹೆಂಡತಿ ಪಕ್ಕ. ಯಾರು ಸಾಚ ಅಲ್ಲ. ನೋಬಡಿ ಈಸ್ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್, 100% ಯಾರು. ಕೊನೆಯದು ಬದುಕೋರ್ಕೊಂಡೆ ಹೊಟ್ಟೆ ಕಿತ್ಪಾಡೋದು ಬೇಡ. ರವೀಂದ್ರ ಜೋಶಿ ಒಂದು ಕಾರ್ ತೊಗೊಂಡ, ಕಷ್ಟಪಟ್ಟಿದ್ದ ಮರ್ಯ, ತಗೊಂಡ ಬಿಡು. ಅವನು ಒಳ್ಳೆ ಮನೆ ಕಟ್ಲಿ ಬಿಡು ಮರ್ಯ. ಅದು ಹೆಂಗೆ ಕಟ್ತಾ? ನನ್ನ ಮನೆಗೆ EMI ಕಟ್ತೀಯಾ? ಇಲ್ಲ, ಅವನು ಹೆಂಗೆ ಕಟ್ಟಿದ ತೀರ್ಸ್ಕೊತಾನೆ. ಹೆಂಗೆ ಯಾಕೆ ಕಡ್ದಿಯಾನ? ಲಾಡು ಊಟ ಮಾಡ್ಕೊಂಬಾ. ಅಲ್ಲೋಗಿ ಸಜೆಷನ್ ಕೊಡೋಕೆ ಹೋಗಬೇಡ. ನೋಡಿದ ತಕ್ಷಣ ಸಜೆಷನ್, ನೋಡಿದ ತಕ್ಷಣ. ಈಗ ನನ್ನ ಫ್ರೆಂಡ್ ಮಗಳು ಮದುವೆ, 9 ಜನ ಹುಡುಗಿರು ಸೀರೆ ಚೆನ್ನಾಗಿದೆ, ಒಬ್ಳು ಚೆನ್ನಾಗಿಲ್ಲ ಅಂದಿದ ತಕ್ಷಣ ಹುಳ ಬಿಟ್ಕೊಂಡು, ಪಾಪ ಈ ಚೆನ್ನಾಗಿಲ್ವಂತೆ ಬೇರೆ ತಗೊಡು ನಡಿ ಅಂತ. ಹೆಂಗೆ ಆಗಬೇಡ. 9 ಜನ ಹೊರಟೋಯ್ತು, ಒಬ್ಳು ಹೇಳಿದ್ದು ಉಳಿದ್ಬಿಡುತ್ತೆ. ಅಂದರೆ ಕೆಟ್ಟದ್ದು ಬೇಗ ಮನಸ್ಸಿಗೆ ನಾಟ. ಯಾವಾಗಲೂ ಅಷ್ಟೇ, ಒಳ್ಳೇದು ಉಳಿಯೋದು. ಈಗ ಮೊಬೈಲಲ್ಲೇ ತಗೊಳ್ಳಿ. ಈಗ ಎಷ್ಟು ಟೈಮ್? ಈಗ 12 ಗಂಟೆ ಇರ್ಬೋದು. ಇವಾಗ ಎಲ್ಲ ಯೂಸ್ ಕೈಲೂ ಮೊಬೈಲ್ ನೋಡಿ. ಅಲ್ಲಿ ಯಾರಾದ್ರೂ ಒಳ್ಳೆ ನೀತಿ ಕಥೆಗಳು, ಒಳ್ಳೆ ಕಥೆಗಳು, ರಾಮಾಯಣ ಮಹಾಭಾರತ ನೋಡ್ತಿರ್ತಾರ, ಪ್ರಾನ್ ಮೂವಿ ನೋಡ್ತಿರ್ತಾರ ನೋಡಿ. ಎಲ್ಲರಿಗೂ ಅದಿಷ್ಟ. ಸರ್ ಇವತ್ತು ಏನೋ ಅಂದ್ಕೊಂಡ್ಬಿಟ್ಟಿರ್ಬೋದು ಸರ್. ಎಲ್ಲದಕ್ಕೂ ಕ್ಯೂರಿಯಾಸಿಟಿ ಇರ್ಬೇಕು ಸರ್ ಲೈಫಲ್ಲಿ. ಇವತ್ತು ಕ್ಯೂರಿಯಾಸಿಟಿನೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ. ಪ್ರಾಕ್ಟಿಕಲಾಗಿ ಮಾತಾಡೋ ಬಡ್ಡಿ ಮಗ ನಾನು. ಏನನ್ನ ಅನ್ಕೊಳ್ಳಿ, ನೋಡೋರು ಏನನ್ನ ಅನ್ಕೊಳ್ಳಿ. ಹಿಂದೆ ನಿಮ್ಮ ತಾಯಿ ತಲೆ ಚಚ್ಕೋತಾ ಇದ್ರು. ನೆಂಟ್ರಿಗೆಲ್ಲ ಏನು ಹೇಳೋ ಜೋಶಿ, ನಿಮ್ಮ ಅಕ್ಕ 2nd ಇಯರ್ ಡಿಗ್ರಿ ಇನ್ನೂ ದೊಡ್ಡೋಳಾಗಿಲ್ಲ ಕಣೋ, ಏನು ಹೇಳೋ ಅನ್ನೋರು. ಹೌದು, ಇವತ್ತಿನ ನಮ್ಮಂದು ತಲೆ ಚಚ್ಕೋತಾರೆ. ನನ್ನ ಮಗಳು 3ನೇ ಕ್ಲಾಸ್ಗೆ ದೊಡ್ಡೋಳಾದ್ಲು ಅಂತ. ಹೌದು, 4ನೇ ಕ್ಲಾಸಿಗೆ ದೊಡ್ಡೋಳಾದ್ಲು ಅಂತ. ಯಾಕೆ? ಅದಕ್ಕೆ ನೀವೇ ಕಾರಣ. ಫುಡ್ ಹ್ಯಾಬಿಟೇಷನ್ ಚೇಂಜ್ ಆಯಿತು. ಮಗು ಗಲಾಟೆ ಮಾಡ್ತಾನೆ, ಮೊಬೈಲ್ ಕೊಟ್ರಿ.
ಆ ಮುಂಡೇದು 2:30 ಆದರೂ ಮಲಗಲ್ಲ, ಮೊಬೈಲ್ ನೋಡ್ತಾ ಮಲಗಿರುತ್ತೆ. ಫುಡ್ ಹ್ಯಾಬಿಟೇಷನು, ಬೆಡ್ ಹ್ಯಾಬಿಟೇಷನ್ ಚೇಂಜ್ ಆಗಿರುತ್ತೆ, ಬಾಡಿರೋ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಯಿತು. ನೀವು ಒಂದು ಊಟ ಬಿಟ್ಬಿಡಿ ಪರವಾಗಿಲ್ಲ, ಒಂದಿನ ನಿದ್ದೆಗೆಟ್ಟು ನೋಡಿ, 1 ವಾರ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ಹೌದು. IVF ಸೆಂಟರ್ ಇರಲಿಲ್ಲ ಎಲ್ಲವೇ. ಬ್ಯಾಂಗ್ಳೂರು ಎಲ್ಲೋ ಒಂದು ಕಡೆ ಇತ್ತು 1970-75 ಒಂದೇ ಒಂದು ಕಡೆ ಇದ್ದಿದ್ದು. ಇವತ್ತು ಗಲ್ಲಿಲೂ IVF ಸೆಂಟರ್ ಇದೆ. ಯಾಕೆ ಹಿಂದೆ ಶ್ರೀಮಂತರನ್ನ ಮಕ್ಕಳಲ್ಲಿ ಎಳಿತಿದ್ರು. ಎಷ್ಟೋ ರಾಮಣ್ಣಂಗೆ ಮಕ್ಕಳು 12 ಅಂದ್ರೆ ಪಟಾಲ ನಾನು 13 ನಾವು ಉಡಿಸ್ಬೇಕು ಅನ್ನೋರು. 13 ಮಕ್ಕಳು 14 ಮಕ್ಕಳಾದ್ರು ಆ ಎಮ್ಮಗೆ ಯೂಟ್ರಸ್ ಪ್ರಾಬ್ಲಮ್ ಇರಲಿಲ್ಲ, ಆ ಗಂಡಸ್ಗೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇರಲಿಲ್ಲ. ಯಾಕೆಂದರೆ ಎಲ್ಲ ವರ್ಕ್ ಆಗೋದು. ಲೇಮಾರ್ಕ್ಸ್ ಥಿಯರಿ ಏನು ಹೇಳುತ್ತೆ, ಯಾವ ವಸ್ತು ಜಾಸ್ತಿ ದಿನ ವರ್ಕ್ ಆಗಲ್ಲ ಅದು ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾವ ಹಾರ್ಮೋನ್ ಉಪಯೋಗ ನಶಿಸಿ ಹೋಗುತ್ತೆ ಅಂತ. ಇವತ್ತು ಏನಾಗಿದೆ ಅಂದರೆ, ಊಟ ಮಾಡಬೇಕಾದ್ರೂ ಮೊಬೈಲು, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಮೊಬೈಲು, ಬಚ್ಚದ ಮಲ್ಲು ಮೊಬೈಲು, ದೇವ್ರ ಮಲ್ಲು ಮೊಬೈಲು, ಅಡುಗೆ ಮಲ್ಲು ಮೊಬೈಲು. ಅವಳು ಉಪ್ಪು ಹಾಕಿದ್ಲ ಸಕ್ಕರೆ ಹಾಕಿದ್ಲು ಗೊತ್ತೇ ಆಗಲ್ಲ. ಒಂದು ಇನ್ಸ್ಟ್ರೂಮೆಂಟ್ ಬಂದು ಗಂಡ ಹೆಂಡ್ತಿನ ಬೇರೆ ಮಾಡುತ್ತೆ ಅಂದರೆ ಇವತ್ತು ಎಷ್ಟು ಜನ, 40-45% ಜನ ಗಂಡ ಹೆಂಡ್ತಿ ಬೇರೆ ಬೇರೆ ಮಲ್ಕೋತಾರೆ ಮೊಬೈಲ್ ದೆಸೆಯಿಂದ. ಹೌದು. ಮೊದಲೊಂದು ಸಿಡ್ಲು ಹೊಡೆದ್ರೆ ಓಡ್ಬಂತ ಬೂಳೋಳು ಹೆಂಡ್ತಿ. ಹೌದು. ಇವಾಗ ಮೊಬೈಲ್ ಕಿವಿಗೆ ಹಾಕೊಂಡ್ಬಿಟ್ಟಿದ್ದಾರೆ, ಸಿಡ್ಲು ಸೌಂಡೇ ಕೇಳೋದೇ ಇಲ್ಲ. ಎಲ್ಲೆಲ್ಲಿ ಹೋಗ್ತಿದೆ ಪ್ರಪಂಚ ಅಂದರೆ ಭಾರಿ ಬೇಜಾರಾಗುತ್ತೆ. ನಮ್ಮ ಚಿಕ್ಕಂದಿಂದ ಎಷ್ಟು ಜನ್ರೇಷನ್ ನೋಡ್ಬಿಟ್ವಿ ಅಂದರೆ, ಎಲ್ಲ ಥರ ನೋಡ್ಬಿಟ್ವಿ ನಾವು, ಎಲ್ಲ ನೋಡ್ಬಿಟ್ವಿ. ಏನೇನು ನೋಡಿಲ್ಲ, ಒಳ್ಳೇದಿಂದ ಹಿಡಿದು ಕೆಟ್ಟತನ ನೋಡಿದ್ವಿ. ಲಂಚ ತೊಗೊಳ್ದೆ ಇರೋದ್ರಿಂದ ಹಿಡಿದು, ಲಂಚ ಕೊಟ್ಟರೆ ಬೈಯೋದ್ರಿಂದ ಹಿಡಿದು, ಲಂಚ ಕೊಡದೆ ಕೆಲಸ ಆಗದಿರೋದೆಲ್ಲ ನೋಡ್ಬಿಟ್ವಿ ನಾವು. ಹೌದು. ಸುನಾಮಿ ನೋಡಿದ್ವಿ, ಕೊರೋನಾ ನೋಡಿದ್ವಿ, ಎಲ್ಲ ನೋಡಿದ್ವಿ. ಲ್ಯಾಂಡ್ಲೈನಿಂದ ಆ್ಯಂಡ್ರಾಯ್ಡ್ ತನಕ ನೋಡಿದ್ವಿ. ನಮ್ಮಪ್ಪ ಆ್ಯಂಡ್ರಾಯ್ಡ್ ನೋಡಲಿಲ್ಲ, ನನ್ನ ಮಕ್ಕಳು ಲ್ಯಾಂಡ್ಲೈನ್ ನೋಡಲ್ಲ. ಲ್ಯಾಂಡ್ಲೈನ್ ಗೊತ್ತೇ ಇಲ್ಲ. ಲ್ಯಾಂಡ್ಲೈನ್ ಇಲ್ವೇ ಇಲ್ಲಲ್ಲ ಈಗ. ಲ್ಯಾಂಡ್ಲೈನ್ ಇದ್ದಾಗ ಫೋನ್ ಬಂದು ಎಲ್ಲ ಓಡಿ ಬರ್ತಿದ್ವಿ. ಈಗ ಮೊಬೈಲ್ ರಿಂಗ್ ಆದರೆ ಅವಳ ಪಾಡಿಗಳು ರೂಮಲ್ಲಿ ಹೋಗಿ ಒಬ್ಬಳೇ ಮಾತಾಡ್ತಾಳೆ, ಒಬ್ಬನೇ ಮಾತಾಡ್ತಾನೆ. ಆ ಟೈಮಲ್ಲಿ ಮೊಬೈಲಲ್ಲಿ ಮಾತಾಡ್ತಿರುವಾಗ ನಿಮ್ಮ ಮಕ್ಕಳೇ ಆಗಲಿ, ನಿಮ್ಮ ಮನೆಯವರೇ ಆಗಲಿ, ಮೊಬೈಲ್ ಫೋನ್ ಬಂದಿದ ತಕ್ಷಣ ಅವ್ರು ಮಾತಾಡ್ತಿರ್ವಿ, ಯಾರ್ದಂತೆ ಫೋನ್, ಸ್ವಲ್ಪ ಸುಮ್ಮನೆ ರೀ ಮಾತಾಡ್ತಿಲ್ವ ಅಲ್ಲಿ. ಲ್ಯಾಂಡ್ಲೈನಲ್ಲಿ ಹಂಗಲ್ಲ, ಜೋಶಿ ತಗೋ ಚಿಕ್ಕಮ್ಮ ಮಾತಾಡ್ತಾಳಂತೆ, ಆಮೇಲೆ ನಿಮ್ಮ ಅಕ್ಕ ತಗೊಳ್ಳೆ ಚಿಕ್ಕಮ್ಮ ಮಾತಾಡ್ತಾನೆ. ಬಾಂಧವ್ಯ ಇಲ್ಲ. ಚಿಕ್ಕಮ್ಮ ಬಂದ್ಲು, ಅತ್ತೆ ಬಂದ್ಲು, ಬರ್ತಾಳಂತೆ 12:30 ತನಕ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತಿದ್ವಿ. ಅವ್ಳು ಬ್ಯಾಸ್ ಸ್ಟ್ಯಾಂಡ್ ಎತ್ಕೊಂಡ್ಬಂದು ಕಿತಾಕ್ ನೋಡೋದು ಏನು ತಂದಿದ್ದಾಳೆ ತಿಂಡಿ ಅಂತ. ಅವಳು ಹೋಗ್ಬಿಟ್ರೆ, ಅತ್ತೆ ಇಷ್ಟು ಬೇಗ ಹಾಕು ಚಿಕ್ಕಮ್ಮ, ಇಷ್ಟು ಬೇಗ ಹಾಕೋತಿ, ಇನ್ನೊಂದು ವಾರ ಇರಿ ಚಿಕ್ಕಮ್ಮ ಅಂತ ಹೋಗರಿತಿದ್ವಿ. ಅವಳನ್ನ ಬಸ್ ಸ್ಟ್ಯಾಂಡ್ಗೆ ಹಚ್ಚಕ್ಕೆ ಹೋಗ್ತಿದ್ವಿ. ಯಾಕೆ 4 ಆಣಿ ಕೊಡ್ತಾಳೆಲ್ಲ ಅಂತ. ಆ 4 ಆಣಿಗೆ 50 ಪೆಪ್ಪರ್ಮೆಂಟ್ ಬರೋದು, ಅದನ್ನೆಲ್ಲ ಹಂಚಿ ತಿಂತಾ ಇದ್ವಿ. ಕಾಗೆ ಎಂಜಲ್ ಮಾಡಿ ತಿಂತಿದ್ವಿ. ಒಂದು ಚಾಕ್ಲೇಟ್ 4 ದಿನ ಹಂಚ್ಕೋಬೇಕಾದ್ರೆ ಅಪ್ಪಿ ತಪ್ಪಿ ಮರ್ತುಬಿಟ್ಟು ನನ್ನ ಚಿಕ್ಕಮ್ಮನ ಅತ್ತೆನ ಬಸ್ ಎತ್ಕೊಂಡು ಹೊಡೆದ್ರೆ ಬೇಜಾರು ಮಾಡ್ಕೊಂಬರ್ತಿದ್ವಿ, 4 ಆಣಿ ಕೊಟ್ಟಿಲ್ವಲ್ಲ ಅಂತ. ಹಾಗೆ ಹೋದ್ರೆ ಬಾಂಧವ್ಯ ಆ ಥರ ಇತ್ತು. ನಮ್ಮ ಅಜ್ಜಿ ಬೇಸಿಗೆ ರಜೆ ಬಂದಾಗ ನಮ್ಮ ಅಜ್ಜಿ ಮನೇಲಿ ಸಮ್ಮರ್ ಕ್ಯಾಂಪು, ಮಲಗಿಸ್ಕೊಳ್ಳೋಳು, ಕತೆ ಹೇಳೋಳು, ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿ ಕೈ ತುತ್ತಾಕೊಳ್ಳು. ಧ್ರುವ ನಕ್ಷತ್ರ, ಸಪ್ತಋಷಿ ಮಂಡಲ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕ ನಕ್ಷತ್ರ, ಧ್ರುವ ನಕ್ಷತ್ರ ನೋಡಿ ಇನ್ನೊಂದು ಅರ್ಧ ಗಂಟೆ ಇರ್ತಾವೆ ಹೊಟ್ಟೋಗ್ಬಿಡುತ್ತೆ ಅನ್ನೋಳು. ಚಂದ್ರನ ಪಕ್ಕ ಇರೋದು ರೋಹಿಣಿ ನಕ್ಷತ್ರ, ಚಂದ್ರನ ಹೆಂಡತಿ ಅಂತ ಹೇಳೋಳು. ಇವತ್ತು ಎಲ್ಲಿ, ಹಿಂದೆ ಮಕ್ಕಳು ಮನೆಗೆ ಬರಲಿಲ್ಲ ಅಂದರೆ ಪೇರೆಂಟ್ಸ್ ಒದ್ದಾಡೋರು. ಇವಾಗ ಮನೆಗೆ ಬರದೇ ಇದ್ದರೆ ಸಾಕು ಮಕ್ಕಳು ಅಂತಾರೆ. ಸಮ್ಮರ್ ಹಾಲಿಡೇಸಲ್ಲಿ 1 ವಾರ ಅಥವಾ ದಸರಾ ರಜೆ 1 ವಾರ ಪ್ರೀಪೋನ್ ಮಾಡಿಬಿಟ್ರೆ, ಅಜ್ಜಿ 1 ವಾರ ಮುಂಚೆ ತೆಗಿತಾರೆ ಸ್ಕೂಲಿಂದ. ಯಾಕಂತೆ ಮುಂಡೆ ಮಕ್ಕಳಿಗೆ ಇನ್ನೊಂದು ವಾರ ರಜಾ ಕೊಡೋಕ್ಕಾಗಲ್ವಂತ ಮಕ್ಕಳಿಗೆ ಏನು ಬೈಯೋರು. ಇವಾಗ ನಾಳೆಯಿಂದ ದಸರಾ ರಜೆ ಅಥವಾ ಬೇಸಿಗೆ ರಜೆ ಯಾಕಾದರೂ ರಜಾ ಕೊಡ್ತಾರೆ ಶಾಮೋರು ಇವ್ರಿಗೆ. ನಮ್ಮನ್ನು ಗೋಳೆ ಒಂದೊಂದು ಮಕ್ಕಳು ಸಾಕೋಕ್ಕಾಗಲ್ಲ, ಅದನ್ನೂ ಸಾಕಾಗಲ್ಲ. ಎಷ್ಟು ಬೇಜಾರಾಗುತ್ತೆ.